ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹಾಯ್ ಪ್ರತೀಕ್. ಹಾಯ್. ನಿಮ್ ಸ್ಟೂಡೆಂಟ್ ನ ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಅದ್ಯಾಕ್ರಿ ಹಾಗೆ ಹೇಳ್ತಾ ಇದೀರಾ? ಅವ್ರ್ಯಾಕೆ ನನ್ನ ಸ್ಟೂಡೆಂಟ್ ಆಗ್ತಾರೆ? ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ ಪ್ರತೀಕ್. ಒಂದ್ ಹೆಲ್ಪ್ ಬೇಕಾಗಿತ್ತು, ಅದನ್ ಕೇಳೋದಕ್ಕೆ ನಾವಿಬ್ರು ಬಂದ್ವಿ. ಹೆಲ್ಪಾ? ನನ್ನಿಂದನಾ? ಏನ್ ಹೆಲ್ಪು? ಅದು ಮೀರಾ ಎಲ್ಲಾದ್ರಲ್ಲೂ ಟಾಪರ್, ಅದ್ ನಿಮ್ಗೂ ಗೊತ್ತು. ಆದ್ರೆ ಮ್ಯಾಥ್ಸ್ ಮಾತ್ರ ಯಾವಾಗ್ಲೂ ಕಮ್ಮಿ ಬರ್ತಾಳೆ. ಸೊ ನಿಮ್ ಹೆಲ್ಪ್ ತಗೊಂಡ್ರೆ ಇಂಪ್ರೂವ್ ಆಗ್ತಾಳೆ ಅಂತ ಬಂದ್ವಿ. ಹೇ ಹೌದಾ? ಅದಕ್ಕೇನಂತೆ, ಮೀರಿಂಗಿಲ್ಲ ಅಂತೀನ ನಾನು. ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್. ಅಯ್ಯೋ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕ್ರಿ? ಮೀರಾಳ್ ಅಂತ ರ್ಯಾಂಕ್ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡೋದು ಒಂಥರ ಅಭಿಮಾನದ ವಿಷಯನೇ. ಅವ್ರು ತುಂಬಾ ಎಮೋಷನಲ್ ಅನ್ಸುತ್ತೆ, ಅಂದ್ರೆ ಹೃದಯದಿಂದ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಲೆಕ್ಕಾಚಾರ ಆಗ್ಬರಲ್ಲ. ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಲೆಕ್ಕಾಚಾರ ಈಸಿಯಾಗಿ ಆಗ್ಬರುತ್ತೆ. ಅದು ಪ್ರತೀಕ್, ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಬರುತ್ತಾ? ನನಗೆ ಜಾಸ್ತಿ ಏನಿಲ್ಲ, 100ಕ್ಕೆ 100 ಬರುತ್ತೆ ಅಷ್ಟೇ. 100ಕ್ಕೆ 100? ಯಪ್ಪ, ನಂಗೆ ಅಷ್ಟೊಂದೆಲ್ಲ ಬೇಡ. ಮುಂಚೆ ಆಗಿದ್ರೆ 92, 93 ಹಾಕಿ ತೆಗಿತಿದ್ದೆ. ಆದ್ರೆ ಈಗ ಅದು 60ಕ್ಕೆ ಇಳಿದಿದೆ. ಮುಂಚಿನ ತರನೇ ಅಷ್ಟ್ ಮಾರ್ಕ್ಸ್ ಬಂದ್ರೆ ಸಾಕು, ಮನೆಯವ್ರ ಮುಂದೆ ಬದುಕೋತೀನಿ. ಅದಕ್ಕೇನ್ ಬಿಡ್ರಿ, 92, 93 ಏನಂತೆ 100ಕ್ಕೆ 100 ತೆಗಿದ್ರೆ ಇನ್ ಮುಂದೆ. ಅಷ್ಟು ಚೆನ್ನಾಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಾ, ಪ್ರತಿ ಸಂಜೆ ಸ್ವಲ್ಪ ಬೇಗ ಬನ್ನಿ, ಯಾಕಂದ್ರೆ ಹೇಳ್ಕೊಡಕ್ ಸ್ವಲ್ಪ ಅನುಕೂಲ ಆಗತ್ತೆ. ಶೋರ್, ಬೇಗ ಬರ್ತೀನಿ. ಮತ್ತೆ ಈಗ ನೀವು ಏನ್ ಮಾಡ್ಕೊಂಡಿದ್ದೀರಾ? ಇಂಜಿನಿಯರಿಂಗ್ ಏನೋ ಮುಗೀತು, ಈಗ ಕೆಲ್ಸಕ್ಕೆ ಹುಡುಕ್ತಾ ಇದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಟಾಪರ್ ನೀವು ಕೆಲ್ಸ ಹುಡ್ಕದ? ಕೆಲ್ಸನೇ ನಿಮ್ಮನ್ ಹುಡ್ಕೋ ಬರ್ಬೇಕು. ಅದೇನೋ ನಿಜ ಮಾನ್ಯ, ಆದ್ರೆ ನನ್ಗೇನೇನೋ ಕೆಲ್ಸ ಬೇಡ, ಚೆನ್ನಾಗಿರೋ ಕೆಲ್ಸನೇ ಬೇಕು, ಚೂರು ದೊಡ್ಡದಾಗಿರೋ ಕೆಲ್ಸನೇ ಬೇಕು. ಚೆನ್ನಾಗಿರೋ ಕೆಲ್ಸನೇ ಬೇಕಾ? ಏನ್ರಿ ನೀವು, ಕೆಲ್ಸ ಸಿಗದೆ ತುಂಬಾ ಅಪರೂಪ. ಎಷ್ಟೊಂದ್ ಜನ ಕೆಲ್ಸ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀವು ಚೆನ್ನಾಗಿರೋ ಕೆಲ್ಸನೇ ಬೇಕು, ದೊಡ್ಡ ಕೆಲ್ಸನೇ ಬೇಕು ಅಂತಂದ್ರೆ ಎಲ್ಲಿಂದ ತರೋಣ? ನಾನು ಆಗ್ಲೇ ಅದಕ್ಕೆ ಹೇಳಿದ್ದು, ನೀವು ತುಂಬಾನೇ ಎಮೋಷನಲ್ ಅಂತ. ನಿಮ್ಗೆ ಚಿಕ್ಕದು ದೊಡ್ಡದು ವ್ಯತ್ಯಾಸ ಗೊತ್ತಾಗಲ್ಲ, ಎಲ್ಲಾನು ಒಂದೇ ತರ ನೋಡ್ತೀವಿ. ಅದಕ್ಕೆ ಲೆಕ್ಕಾಚಾರ ಸ್ವಲ್ಪ ಕಷ್ಟ ಆಗತ್ತೆ. ಅಬ್ಬಾ, ಎಷ್ಟು ಬಿಸ್ಲಂತೀನಿ, ಮನೆಗ್ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಏನೇ ಎಕ್ಸಾಮ್ ಇಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಎಕ್ಸಾಮ್ ಚೆನ್ನಾಗಾಯ್ತಾ? ಪರವಾಗಿಲ್ಲಮ್ಮ, ಅಷ್ಟು ಚೆನ್ನಾಗಾಗ್ಲಿಲ್ಲ. ನನ್ಗೆ ಎಷ್ಟು ಬರುತ್ತೋ ಅಷ್ಟು ಬರ್ದ್ ಬೇಗ ಬಂದೆ. ಯಾವಾಗ್ಲೂ ಫೋನ್ನಲ್ಲೇ ಇದ್ರೆ ಮತ್ತೇನಾಗತ್ತೆ? ಒಂದಷ್ಟು ದಿವಸ ಫೋನ್ನ ಮೂಲೆಯಲ್ಲಿಟ್ಟು ಶ್ರದ್ಧೆಯಿಂದ ಓದಿದ್ರೆ ಎಲ್ಲ ಚೆನ್ನಾಗಾಗತ್ತೆ. ಓ ಅಮ್ಮ, ಅದಕ್ಕೂ ಎಕ್ಸಾಮ್ಗೂ ಯಾವ ಸಂಬಂಧನೂ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಕ್ವೆಶ್ಚನ್ಸ್ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅದೇನ್ ಇಷ್ಟ ಬೇಗ ಬಂದ್ಬಿಟ್ರಿ? ಒಬ್ರೇ ಬಂದ್ರಾ? ಭಾವ ಬಂದಿಲ್ವಾ? ಇಲ್ಲ ನಮ್ರತ, ಅಣ್ಣಂಗೆ ಮೀಟಿಂಗ್ ಇತ್ತು, ಅವನು ಅದ್ರಲ್ಲಿದ್ದಾನೆ. ನನ್ ಕೆಲ್ಸ ಬೇಗ ಮುಗೀತಲ್ಲ, ಅದಕ್ಕೆ ಬಂದೆ. ಅಮ್ಮ, ಒಂದ್ ಗ್ಲಾಸ್ ನೀರ್ ಕೊಡ್ತೀರಾ? ಇರು, ಒಂದ್ ನಿಮಿಷ ತಂದ್ಬಿಡ್ತೀನಿ. ಶಾಂಭವಿಯವರೇ, ನೀವು ಕೂತ್ಕೊಳ್ಳಿ, ನಮ್ಮ ಅಮ್ಮ ನೀರ್ ತಂದು ಕೊಡ್ತಾಳೆ. ಇರ್ಲಿ ಬಿಡಿಮಾ, ಪಾಪ ಬಿಸ್ಲಲ್ಲಿ ಬಂದಿದ್ದಾಳೆ, ಸುಸ್ತಾಗಿದ್ದಾಳೆ, ನಾನ್ ತಗೊಂಡ್ ಬರ್ತೀನಿ. ಅಯ್ಯೋ, ನೀವು ಸುಮ್ನಿರಿ, ಅವಳು ತಂದು ಕೊಡ್ತಾಳೆ. ಅಮ್ಮ, ಹೋಗಿ ನೀರ್ ತಗೊಂಬಮ್ಮ, ಹೋಗು. ಥ್ಯಾಂಕ್ ಯು. ಮತ್ತೆ ನಮ್ರತ, ಇವತ್ತು ಎಕ್ಸಾಮ್ ಇತ್ತಲ್ಲ, ಹೇಗಾಯ್ತು? ಪರವಾಗಿಲ್ಲ, ನಂಗೆ ಗೊತ್ತಿದಷ್ಟು ಬರ್ದ್ ಬಂದಿದ್ದೀನಿ.
ಏನಾಗತ್ತೋ ನೋಡ್ಬೇಕು. ಓ, ಪಾಸ್ ಆಗುವಷ್ಟು ಅಷ್ಟೇನಾ? ಹೌದು, ಮತ್ತೆ ಅಷ್ಟ್ ಬಂದ್ರೆ ಸಾಕು ನನ್ಗೆ. ಮಾರ್ಕ್ಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ ನಾನು. ನೈಸ್ ನೈಸ್. ಮತ್ತೆ ನೀವ್ ಹೇಗೆ, ಯಾವಾಗ್ಲೂ ಟಾಪರ್ ಆಗಕ್ ಟ್ರೈ ಮಾಡ್ತಿದ್ರಾ? ನೋನೋ, ಟಾಪರ್ ಅಂತ ಏನಿಲ್ಲ. ಅಣ್ಣ ಬೈದಿರೋಷ್ಟು ಮಾರ್ಕ್ಸ್ ಬಂದಿದ್ರೆ ಸಾಕಾಗ್ತಿತ್ತು. ಹಾಗಾದ್ರೆ ನೀವು ನನ್ ತರಾನೆ ಅಂತ ಹೇಳಿ. ಅಯ್ಯೋ, ನಿನ್ ತರ ಅಲ್ಲಮ್ಮ. ನಿನ್ನಷ್ಟು ಮಾರ್ಕ್ಸ್ ಬಗ್ಗೆ ಅಸೆಡೆ ನನ್ಗೆ ಇರ್ಲಿಲ್ಲ. ಚೆನ್ನಾಗಿ ಮಾರ್ಕ್ಸ್ ಕೊಟ್ರೆ ಬೇಡ ಅಂತಾನೂ ಅಂತಿರ್ಲಿಲ್ಲ. ಇಲ್ಲಿ ನೋಡಿ, ನೀವು ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಟ್ ಸ್ಕ್ವೇರ್ ಮಾಡಿದ್ರ. ಆಕ್ಚುಲಿ ಅದು ತಪ್ಪು. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಓಕೆ, ಕಾಟ್ ಸ್ಕ್ವೇರ್ ಅಲ್ಲ. ಅಯ್ಯೋ ಹೌದಲ್ವಾ. ಆಕ್ಚುಲಿ ನನ್ಗೆ ಈ ಕಾಸ್ ಸ್ಕ್ವೇರ್ ತೀಟಾ, ಕಾಟ್ ಸ್ಕ್ವೇರ್ ತೀಟಾ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ. ಕಾಟ್ ಇದ್ ಕಡೆ ಕಾಸ್ ಹಾಕ್ಬಿಡ್ತೀನಿ, ಕಾಸ್ ಇದ್ ಕಡೆ ಕಾಟ್ ಹಾಕ್ಬಿಡ್ತೀನಿ. ನಾನು ಆಗ್ಲೇ ಹೇಳಿಲ್ವಾ, ಮ್ಯಾಥ್ಸ್ ನಲ್ಲಿ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗ್ಬೇಕು. ಆದ್ರೆ ಆರ್ಟ್ಸ್ ನಲ್ಲಿ ಹಾಗಲ್ಲ. ಒಂದ್ ವಿಷಯಕ್ಕೆ 100 ಡೆಫಿನೇಷನ್ಸ್ ಇರುತ್ತೆ. ಇಲ್ಲಿ 1 ಈಸ್ ಆಲ್ವೇಸ್ ಈಕ್ವಲ್ ಟು 1. ಜಸ್ಟ್ 1 ಮಿಸ್ಟೇಕ್ ನಿಂದ ಇಡೀ ಲೆಕ್ಕನೇ ತಪ್ಪಾಗೋಗುತ್ತೆ. ಮ್ಯಾಥ್ಸ್ ಕೂಡ ಚೆಸ್ ತರನೇ ರೀ. ಪ್ರತಿ ಸ್ಟೆಪ್ ಕಾನ್ಶಿಯಸ್ ಆಗಿರ್ಬೇಕು. 1 ಸ್ಟೆಪ್ ಮಿಸ್ಟೇಕ್ ಆದ್ರೂ ಸೋಲೋದ್ ಗ್ಯಾರಂಟಿ. ಸರಿ ರೀ, ಇವತ್ತಿಗೆ ಸಾಕು. ನಾಳೆ ಮತ್ತೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಓಕೆನಾ? ಸರಿ ಪ್ರತೀಕ್. ಆಕ್ಚುಲಿ ಪ್ರತೀಕ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರಿ ಇವತ್ತು. ಎಷ್ಟೊಂದು ಸಿಂಪಲ್ ವಿಷಯಗಳು ಗೊತ್ತೇ ಇರ್ಲಿಲ್ಲ, ಎಷ್ಟು ನೀಟಾಗಿ ಅರ್ಥ ಮಾಡಿಸಿದ್ರಿ ಗೊತ್ತಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಮ್ಯಾಥ್ಸ್ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿದ ವಿಚಾರ ಅಂತ ಹೇಳಿದ್ರಲ್ಲ, ರಿಯಲಿ ಗ್ರೇಟ್. ತುಂಬಾ ಟ್ಯಾಲೆಂಟೆಡ್ ನೀವು. ಹೌದಾ? ಹಾಗಂತ ಐ ಲವ್ ಯು ಅಂತ ಹೇಳ್ಬಿಟ್ಟಿರ. ಮತ್ತೆ ಅದು ಹೃದಯಕ್ಕೆ ಸಂಬಂಧಪಟ್ಟಿರೋ ವಿಷಯ. ಓ, ಇದೇನಮ್ಮ ಮೀರಾ, ಇಷ್ಟು ಬೇಗ ಬಂದ್ಬಿಟ್ಟೆ? ಎಕ್ಸಾಮ್ ಬೇರೆ ಹತ್ರ ಬಂತು ಅಂತೀಯ. ಓದ್ಕೊಳ್ಳೋದಿರುತ್ತೆ, ಸ್ವಲ್ಪ ಲೇಟಾಗಿ ಬಂದ್ರು ನಡೀತಿತ್ತಲ್ಲಮ್ಮ. ಅಯ್ಯೋ ಅಂಕಲ್, ಇವತ್ ತುಂಬಾ ಕೆಲ್ಸ ಇದೆ, ಬೇಗ ಬಾ ಅಂತ ಆಂಟಿ ಕಾಲ್ ಮಾಡಿ ಕರೆದ್ರು, ಅದಕ್ಕೆ ಬಂದೆ. ಅದ್ ಸರಿ, ಆಂಟಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋಗಿದಾರೆ? ಓ, ಅವಳು ಹೇಳಿದ್ಲಾ? ಸರಿ ಸರಿ, ಅವಳು ಮಾರ್ಕೆಟಿಗೆ ಹೋಗಿದ್ದಾಳೆ. ಇನ್ನೇನ್ ಬಂದ್ಬಿಡ್ತಾಳೆ. ಹೋಗಿ ತುಂಬಾ ಹೊತ್ತಾಯ್ತು. ಸರಿ ಅಂಕಲ್, ನಾನು ಹೋಗಿ ಕೆಲ್ಸ ಶುರು ಮಾಡ್ತೀನಿ. ಹೂನಮ್ಮ, ನೋಡು, ನೀನಾಗ್ಲೇ ಬಂದು ತಿಂಗಳಾಗ್ತಾ ಬಂತು, ನಿನ್ ಸಾಲನೂ ತೀರ್ತಾ ಬಂತು. ಹೌದಾ? ಆದ್ರೆ ಇನ್ನು ತಿಂಗಳೇ ಮುಗ್ದಿಲ್ವಲ್ಲ ಅಂಕಲ್. ತಿಂಗಳು ಮುಗ್ದಾಗ್ಲೇ ಸಾಲ ಮುಗ್ದಾಗೆ ಅಲ್ವಾ? ಅದೇನಮ್ಮ, ಇನ್ನೇನ್ ಮುಗ್ದೋಗ್ಬಿಡುತ್ತೆ, ಗೊತ್ತಾಗದಂಗ್ ದಿನಾನೂ ಕಳೆದೋಗ್ಬಿಡುತ್ತೆ. ಆಗ ನೀನು ಆರಾಮಾಗಿ ಓದ್ಕೋಬಹುದು. ಇಲ್ಲಿನ ಕೆಲ್ಸದ ರಗಳೇನೂ ಇರಲ್ಲ. ಛೇ, ಇಲ್ಲಿನ ಕೆಲ್ಸ ನನ್ಗೆ ಯಾವತ್ತೂ ರಗಳೆ ಆಗಿಲ್ಲ ಅಂಕಲ್. ಖುಷಿಯಿಂದಾನೇ ಮಾಡ್ತಿದ್ದೀನಿ. ನೀನ್ ಬಿಡಮ್ಮ, ನೀ ಇರೋ ಕಡೆ ಎಲ್ಲ ಖುಷಿ ತರ್ತೀಯ. ಹಲೋ, ಹೇಳ. ಹಲೋ ಮೀರಾ, ಪ್ರತೀಕ್ ಸಿಕ್ಕಿದ್ನಾ? ಹೇಗಾಯ್ತು ಟ್ಯೂಷನ್ ಕ್ಲಾಸ್? ಟ್ಯೂಷನ್ ಕ್ಲಾಸ್ ಹೋಗಿ ಇರಿಟೇಷನ್ ಕ್ಲಾಸ್ ಆಯ್ತು. ಇರಿಟೇಷನ್ ಕ್ಲಾಸಾ? ಏನಾಯ್ತೆ ಮೀರಾ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮತ್ತಿನ್ ಹೇಗೆ ಮಾತಾಡ್ತಾರೆ? ಸ್ವಲ್ಪ ಸದ್ರ ಕೊಟ್ರೆ ಏನೇನೋ ಮಾತಾಡ್ತಾನೆ ಮನುಷ್ಯ. ನಿಮ್ಗೂ ಗೊತ್ತು, ಹಾಗೆಲ್ಲ ಮಾತಾಡಿದ್ರೆ ನನ್ಗೂ ಇಷ್ಟ ಆಗಲ್ಲ ಅಂತ.
ಏನೋ ಟಾಪರ್ ಅಂತ ಸ್ವಲ್ಪ ಹೆಲ್ಪ್ ಕೇಳಿದ್ರೆ ಏನೇನೋ ಇರಿಟೇಟಿಂಗ್ ಆಗೋ ಹಾಗೆ ಮಾತಾಡದ. ಹೌದಾ? ಹಾಗ್ ಮಾತಾಡದ್ನಾ ಪ್ರತೀಕ್? ಹೌದು ಕಣೆ, ಇನ್ನು ಒಂದೇ ದಿನ ಅಷ್ಟೇ ಮೀಟ್ ಆಗಿರೋದು, ಅಷ್ಟು ಬೇಗ ಅಷ್ಟು ಸದ್ರ ತಗೊಂಡ್ ಮಾತಾಡ್ತಾರ? ಹೆಣ್ಣು ಹುಡುಗಿ ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಆಗಲ್ಲಮ್ಮ, ಅಂತವ್ರ ಹತ್ರ ಹೆಲ್ಪ್ ತಗೊಳ್ಳೋದು ನನಗಂತೂ ಆಗಲ್ಲ. ಈ ಸರ್ತಿ ಮ್ಯಾಥ್ಸ್ ಅಲ್ಲಿ ಕಮ್ಮಿ ಬಂದ್ರೂ ನನಗ್ ಚಿಂತೆ ಇಲ್ಲ, ಆದ್ರ ಇರಿಟೇಷನ್ ಟ್ಯೂಷನ್ ಮಾತ್ರ ನನಗ್ ಬೇಡವೇ ಬೇಡ. ಅಯ್ಯೋ, ಅವ್ನ್ ಸ್ವಲ್ಪ ಹಾಗೆ ಕಣೆ, ತಮಾಷೆ ಮಾಡಕ್ ಹೋಗಿ ಎಡ್ವರ್ಟ್ ಮಾಡ್ತಾನೆ. ನೀನ್ ಅವ್ನ್ ಮಾತನ್ ಮನ್ಸಿಗೆ ಹಚ್ಕೋಬೇಡ. ಅವ್ನ್ ಮಾಡಿದ ಇರಿಟೇಷನ್ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಅವನು ಬೇಡ, ಅವ್ನ್ ಟ್ಯೂಷನ್ ಕ್ಲಾಸು ಬೇಡ. ಅಯ್ಯೋ ಮೀರಾ, ಸರಿ ಬಿಡು, ನಾನು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ, ನೀನ್ ಮೊದ್ಲು ಕೂಲ್ ಆಗು. ಸರಿ. ಇದೇನಮ್ಮ ಹಾಲ್ಯ, ಇನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ ಚಿಕ್ಕಪ್ಪ, ಇವ್ರಿನ್ನೂ ಬಂದಿಲ್ಲ. ನೀವೇನು ಹೊಸ ರೂಮ್ ಸಿಕ್ಕಿದ್ರು ಇನ್ನೂ ಮಲ್ಕೊಂಡಿಲ್ವಾ? ಇನ್ನೂ ನಿದ್ದೆ ಬಂದಿಲ್ಲಮ್ಮ, ಹೀಗೆ ಒಂದ್ ರೌಂಡ್ ಆಚೆಗಡೆ ಹೋಗಿ ವಾಕ್ ಮಾಡ್ಕೊಂಡು ಬಂದೆ. ಅದ್ ಸರಿ, ಇದೇನಮ್ಮ ಇಷ್ಟೊತ್ತಾದ್ರೂ ಇನ್ನೂ ಪೆನ್ನು ಪೇಪರ್ ಹಿಡ್ಕೊಂಡು ಏನೋ ಬರಿತಾ ಕೂತಿದ್ಯಾ? ಲೆಕ್ಕ ಚಿಕ್ಕಪ್ಪ. ಎಕ್ಸಾಮ್ ಇರೋದು ಮೀರಂಗ್ ತಾನೆ, ಆದ್ರೆ ನೀನೇನು ಕೂಡಿ ಕಳಿಯೋ ಲೆಕ್ಕ ಮಾಡ್ಕೊಂಡು ಕೂತಿದ್ಯಾ? ಇದು ಕೂಡೋ ಕಳಿಯೋ ಲೆಕ್ಕ ಅಲ್ಲ ಬಿಡಿ ಚಿಕ್ಕಪ್ಪ, ಇದು ಒಂಥರ ಕಳಿಸೋ ಲೆಕ್ಕ. ಕಳ್ಸೋ ಲೆಕ್ಕನ? ಏನ್ ಕಳ್ಸೋ ಲೆಕ್ಕನಮ್ಮ? ಯಾರನ್ನ ಕಳಿಸ್ಬೇಕು? ಕಳ್ಸೋರ್ನೆಲ್ಲ ಕಳ್ಸಾಯ್ತಲ್ಲ, ಮತ್ತಾರನ್ನ ಕಳ್ಸೋದಿದೆ? ಕಳ್ಸಿರೋರ್ನ ಮತ್ತಷ್ಟು ದೂರ ಕಳಿಸ್ಬೇಕು ಚಿಕ್ಕಪ್ಪ. ಯಾಕಂದ್ರೆ ಸಾಕೇತವ್ರು ಮೇಲ್ಗಡೆ ಒಂದ್ ರೂಮ್ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಷ್ಟ್ರೊಳಗೆ ಮೀರಂಗೆ ಒಂದ್ ಎಕ್ಸಾಮ್ ಕೊಡೋಣ ಅಂತಿದ್ದೀನಿ, ಅದಕ್ಕೆ ಈ ಲೆಕ್ಕಾಚಾರ ಎಲ್ಲ. ಎಕ್ಸಾಮು, ಲೆಕ್ಕಾಚಾರ ಏನೇನೋ ಹೇಳ್ತಿದ್ಯಲ್ಲಮ್ಮ, ನನಗಂತೂ ಪೂರ್ತಿ ಅರ್ಥ ಆಗ್ತಾ ಇಲ್ಲ. ಚಿಕ್ಕಪ್ಪ, ಇದ್ ಒಂದ್ ಲೆಕ್ಕ ಆಗ್ಲಿ, ಆಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ.